ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 15ಕ್ಕೆ ಅಂತಿಮ ತೀರ್ಪನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ತೀರ್ಪು ಪ್ರಕಟ ಆಗಬೇಕಾಗಿತ್ತು, ಆದ್ರೆ ತೀರ್ಪು ಮುಂದೂಡಿಕೆ ಆಗಿದೆ. ತೀರ್ಪನ್ನ ಮುಂದೂಡಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿನಯ್ ಕುಲಕರ್ಣಿ ಸೇರಿ 21 ಆರೋಪಿಗಳು ಕೋರ್ಟ್ಗೆ ಹಾಜರು. ಇನ್ನು ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2016ರಲ್ಲಿ ಕೊಲೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ತೀರ್ಪು ಪ್ರಕಟ ಆಗಬೇಕಾಗಿತ್ತು, ಆದರೆ 15ನೇ ತಾರೀಕಿಗೆ ತೀರ್ಪನ್ನ ಮುಂದೂಡಿಕೆ ಮಾಡಲಾಗಿದೆ. 21 ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಿದ್ರು. ಅದರಲ್ಲಿ A15 ಆರೋಪಿ ವಿನಯ್ ಕುಲಕರ್ಣಿ. ಯೋಗೇಶ್ ಗೌಡ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಈಗಾಗಲೇ 1 ವಾರಗಳ ಕಾಲ ವಾದ ಪ್ರತಿವಾದಗಳನ್ನು ಆಲಿಸಲಾಗಿತ್ತು. ಇವತ್ತು ತೀರ್ಪು ಪ್ರಕಟ ಆಗುತ್ತೆ ಅಂತ ಕೂಡ ಕಾಯ್ದಿರಿಸಿದ್ರು, ಆದರೆ ತೀರ್ಪು ಪ್ರಕಟ ಆಗಿಲ್ಲ. 15ನೇ ತಾರೀಕಿಗೆ ತೀರ್ಪು ಪ್ರಕಟ ಆಗಲಿದೆ. 2016ರ ಜೂನ್ 15ನೇ ತಾರೀಕು ಯೋಗೇಶ್ ಗೌಡ ಕೊಲೆ ಆಗಿತ್ತು. ಈ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯವರ ಹೆಸರು ಇದೆ, 15ನೇ ಆರೋಪಿಯವರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ಅಂತಿಮ ತೀರ್ಪು ಪ್ರಕಟ ಆಗುತ್ತೆ ಅಂತೇಳಿ ಎಲ್ಲಾ ಆರೋಪಿಗಳ ಎದೆಯಲ್ಲೂ ಕೂಡ ಢವ ಶುರುವಾಗಿತ್ತು. ಆದರೆ ಏಪ್ರಿಲ್ 15ಕ್ಕೆ ಅಂತಿಮ ತೀರ್ಪು ಪ್ರಕಟ ಆಗಲಿದೆ.